ನಯನ ಅವ್ರ ಮಾತಾಡೋದು? ಹೇಳಿ. ನಾನ್ ಡಾಕ್ಟರ್ ಮಹೇಶ್ ಅಂತ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ವಿಜಯಪುರದಿಂದ ಮಾತಾಡೋದು. ಹಾ ಈಗ ನಯನ ಅವ್ರೆ, ನೀವೇನು ಈಗ ದಲಿತ ಇದ್ರ ಬಗ್ಗೆ ಕೆಟ್ಟದಾಗಿ ಒಂದು ಹೇಳಿಕೆ ನೀಡಿದಿರಲ್ಲ, ಏನ್ ಹೇಳಿಕೆ ನೀಡಿದೆ? ಏನ್ ಹೇಳಿಕೆ ನೀಡಿದಿರಿ ನಿಮ್ಗೆ ಗೊತ್ತಿಲ್ವಾ? ನಮ್ ದಲಿತ ಕಾರ್ಯಕರ್ತರು ಎಷ್ಟು ನಿಮ್ಗೆ ಕಾಲ್ ಮಾಡ್ತಾ ಇದಾರೆ ಗೊತ್ತಿಲ್ವಾ? ಒಂದು ವೇದಿಕೆ ಮೇಲೆ ಯಾಕೆ ನೀವು ಎಲ್ಲ ಸರ್ ಇಷ್ಟೆಲ್ಲ ಗೊತ್ತಿದೆ. ನಾನು ಅದಾದ್ಮೇಲೆ ನಾನು ಕೂಡ ಒಂದ್ ವಿಡಿಯೋ ಹಾಕಿದ್ದೀನಿ, ಅದು ಗೊತ್ತಿಲ್ವಾ ಸರ್? ಅದು ಗೊತ್ತಿಲ್ಲ. ಈಗ ಒಂದು ಕೆಲಸ ಮಾಡಿ, ಯಾಕಂದ್ರೆ ನಮ್ಮ ದಲಿತ ಹಿರಿಯ ನಾಯಕರಿಗೂ ಕೂಡ ನೀವು ಸರಿಯಾಗಿ ಮಾತಾಡಿಲ್ಲ. ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಿ. ಒಂದು ಕ್ಷಮೆ ಕೇಳೋದ್ರದಿಂದ ಏನಾಗುತ್ತೆ ನಿಮ್ಗೆ? ಯಾಕೆ ಸಮಸ್ಯೆ ಮಾಡ್ಕೋತಾ ಇದ್ದೀರಾ ನೀವು? ನಾನು ಅದನ್ನು ಆಲ್ರೆಡಿ ಕೇಳಾಗಿದೆ ಸರ್, ಅದನ್ನ ಕೇಳೇ 3 ದಿನ ಆಗಿದೆ ನಾನು. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ. ಈಗ ಒಂದ್ ನಿಮಿಷ ಕೇಳಿ ಇಲ್ಲಿ. ಈಗ ಒಬ್ಬ ದಲಿತ ಹಿರಿಯ ಮುಖಂಡರು, ಹಿರಿಯ ನಾಯಕರು ಕಾಲ್ ಮಾಡಿದಾಗ ಅವ್ರಿಗಾದ್ರೂ ನೀವು ಸರಿಯಾಗಿ ಸ್ಪಂದನೆ ಮಾಡ್ಬೇಕಲ್ಲ ಅವ್ರ ಮಾತಿಗೆ. ಸರಿ, ಸುಮಾರು 25 ನಿಮಿಷ ಮಾತಾಡಿದೀವಿ ಸರ್ ನಾನು ಅವರು. ಹ್ಮ್ ಅವರು ನನ್ ಬಗ್ಗೆ ಮಾತಾಡೋವರೆಗೂ ನಾನು ಸುಮ್ನೆ ಇದ್ದೆ. ಯಾವಾಗ ನನ್ನ ತಂದೆ ತಾಯಿ ವಿಷಯ ಮಾತಾಡಿದ್ರು ಅವಾಗ ನನಗೆ ನೋಡಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ಪೂರ್ತಿ ಮಾತಾಡ್ತಿದ್ದೆ. ಆಮೇಲೆ ಆದ್ರೂ ಕೂಡ ನಾನು ಅವ್ರನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗೇನೆ ತಾಳ್ಮೆಯಿಂದಾನೇ ಮಾತಾಡಿದ್ದೀನಿ. ಆಮೇಲೆ ಅವ್ರಿಗೆ ಹೇಳು ಇದೀನಿ, ಸರ್ ಇದು ಆಕ್ಚುಲಿ ಸಿನಿಮಾಗೆ ರಿಲೇಟ್ ಮಾಡಿ ಇದನ್ನ ಇದ್ ಮಾಡ್ತಾ ಇದ್ದಾರೆ, ನನ್ನ ಕಾಂಟ್ರವರ್ಸಿನೇ ಬೇರೆ, ಸಿನಿಮಾನೇ ಬೇರೆ, ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಅದನ್ನ ಹಾಕ್ತೀನಿ ಅಂತ. ಅದೇನಾಗಿದೆ ಸರ್, ಅವರು ಪೂರ್ತಿ ನಾವೇನ್ ಇಬ್ರು ಮಾತುಕತೆ ಮಾತಾಡಿದೀವಿ ಅದನ್ನ ಅಪ್ಲೋಡ್ ಮಾಡಿಲ್ಲ ಸರ್. ದ ಎಂಡ್ ಮೂಮೆಂಟ್ ಅಲ್ಲಿ ನಾನು ಏನ್ ಮಾತಾಡಿದೀನಿ ಅದನ್ನ ಮಾತ್ರ ಅಪ್ಲೋಡ್ ಮಾಡಿದ್ದಾರೆ ಸರ್. ಸೊ ಹಂಗಾಗಿ ಅದು ಎಲ್ಲರಿಗೂ ತಪ್ಪಾಗಿ ಕಾಣಿಸಿದೆ ಸರ್. ಅವ್ರು ಯಾವಾಗ ನಮ್ ತಂದೆ ತಾಯಿ ಬಗ್ಗೆ ಇದೇನಾ ನಿಮ್ಮಪ್ಪ ನಿನಗೆ ಹೇಳ್ಕೊಟ್ಟಿರೋದು, ಅವನೆಂತ ಸಂಸ್ಕಾರ ಇರೋನು, ಹಂಗಿಂಗ್ ಮಾತಾಡಿದಾಗ ನನಗೆ ಟ್ರಿಗರ್ ಆಯ್ತು. ನೋಡಮ್ಮ ನಯನ, ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿ. ವಯಸ್ಸಲ್ಲಿ ನಮಗಿಂತ ದೊಡ್ಡವರು, ನಮಗೆ ಏನಾದ್ರು ಅನ್ಲಿ ಸರ್, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ವಿಷಯವಾಗಿ ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ರು, ನಾನು ಆವತ್ತೇ ಹಾಕಿದ್ದೀನಿ ಸರ್. ಆಯ್ತಮ್ಮ, ನಾನ್ ಹೇಳದ್ನ ಕೇಳು. ಫಸ್ಟ್ ಇಲ್ಲಿ ನಾನ್ ಹೇಳದ್ನ ಕೇಳು ಆಯ್ತಾ? ಈಗ ಒಬ್ಬ ದಲಿತ ಹಿರಿಯ ನಾಯಕರಿಗೆ ನೀನು ಆತರ ಮಾತಾಡಿ, ನಿಮ್ ತಂದೆ ತಾಯಿ ಬಗ್ಗೆ ಅವರು ಆತರ ಮಾತನಾಡಿದಕ್ಕೆ ನಿನ್ಗೆ ಎಷ್ಟು ಕೋಪ ಬತ್ತಲ್ಲ, ಇವಾಗ ನಮ್ಮ ಧರ್ಮ, ನಮ್ಮ ಜಾತಿ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಎಷ್ಟು ಬರಬೇಡ? ಕರೆಕ್ಷನ್ ಸರ್, ಕರೆಕ್ಷನ್, ಸ್ಮಾಲ್ ಕರೆಕ್ಷನ್. ನನ್ ಅದ್ರ ಬಗ್ಗೆ ಮಾತಾಡೇ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅದು ಜಾತಿ ಅನ್ನೋದೇ ಗೊತ್ತಿಲ್ಲ ಸರ್. ನಾನು ಅದ್ರ ಬಗ್ಗೆ ಮಾತಾಡಿಲ್ಲ, ಪದ ಬಳಕೆ ಮಾಡಿದೀನಿ ಅಷ್ಟೇ. ಆ ಪದ ಬಳಕೆ ಮಾಡಿರೋದು ತಪ್ಪು ಅಂದ್ಮೇಲೆ ತಪ್ಪು ಅಂದ್ಮೇಲೆ ಕ್ಷಮೆ ಕೇಳ್ಬೇಕಲ್ವಾ? ಮಾಡಿದೀನಲ್ಲ, ಅದನ್ನು ಮಾಡಿದೀನಲ್ಲ ಸರ್, ಅದನ್ನು ಮಾಡಿದೀನಿ. ಎಂತಿಂತ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳು ಕೂಡ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಿದ್ದಾರೆ. ಅವಶ್ಯಕತೆನೇ ಇಲ್ಲ ಸರ್, ಬಿಕಾಸ್ ನಾನು ಎಲ್ಲಾ ಪ್ರೊಸೀಜರ್ನು ಫಾಲೋ ಮಾಡಿದೀನಿ. ನೀವೀಗ ಏನ್ ಹೇಳ್ತಿದ್ದೀರಲ್ಲ ಅದೆಲ್ಲ ನೋಡಮ್ಮ ನಯನ, ಒಂದ್ ಮಾತು ಹೇಳ್ತೀನಿ ಕೇಳು ನಿನಗೆ. ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸರ್. ನೀವ್ಯಾಕೆ ಫೋನ್ ಮಾಡಿ ಮಾತಾಡ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನೋಡಮ್ಮ, ನಿನ್ ಒಂದ್ ಮಾತು ಹೇಳ್ತೀನಿ ಕೇಳು. ನಾನು ಒಬ್ಬ ದಲಿತ ನಾಯಕ, ಒಬ್ಬ ದಲಿತ ಹೋರಾಟಗಾರ. ಇವತ್ತಿನ ದಿವಸ ನನ್ ಮೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೋರಾಟದ ರಕ್ತ ಹರಿತಾ ಇದೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರುಳಿನ ಕುಡಿ. ಪಾಕಿಸ್ತಾನದವಳಲ್ಲ ಸರ್. ನೀವು ಪಾಕಿಸ್ತಾನದವಳ ಇದೆಯಾ ಅಂತ ನಾನು ಹೇಳಿಲ್ಲಮ್ಮ. ನಾನ್ ಮನಸ್ಸು ಮಾಡಿದ್ರೆ ನಿನ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಹುದು, ಹೌದಲ್ವಾ? ಯಾಕಂದ್ರೆ ನಿಮಿಷ ಇರಿ, ನೀವೆಲ್ಲಾರು ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ ವಿನಃ ನಾನು ಕೂಡ ಓದಿ ಇದ್ ಮಾಡ್ದವಳೆ ಅಲ್ವಾ ಸರ್. ನಾನ್ ಅಂಬೇಡ್ಕರ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡ್ಲಿಲ್ಲ, ಅಥವಾ ಅಂಬೇಡ್ಕರ್ ಅವ್ರ ಜಾತಿದ ಬಗ್ಗೆ ಮಾತಾಡಿದ್ಯಲ್ಲಮ್ಮ. ನಿಂದನೆ ಮಾಡಿಲ್ಲ ಸರ್, ಆ ಪದ ಬಳಕೆ ಮಾಡಿದೀನಿ. ಪದ ಬಳಕೆ ಮಾಡೋದು ಅದು ನಿಂದನೆ ಮಾಡಿದ ಹಾಗೆ ಅಲ್ವಾ? ಬಟ್ ನಾನು ಅದ್ರ ಬಗ್ಗೆ ನಾನು ಏನು ಹೇಳಿಲ್ವಲ್ಲ. ಅದ್ರ ಬಗ್ಗೆ ಇದು ಮೇಲು ಇದು ಕೀಳು, ಇವ್ರು ಇಂಥವ್ರು ಅಂತವ್ರು ಅಂತ ನಾನು ಮಾತಾಡಿಲ್ಲ. ಆಮೇಲೆ ನೀವೀಗ ಹೇಳ್ತಿದ್ದೀರಲ್ಲ, ಇದನ್ನ ಆಲ್ರೆಡಿ ನನಗೆ ಹೇಳಿದ್ದಾರೆ ಹನುಮಂತ್ ಸರ್. ಆಲ್ರೆಡಿ ಹೇಳಿದ್ ಇತ್ಯರ್ಥ ಆಗಿದೆ ಸರ್. ಆಲ್ರೆಡಿ ಇತ್ಯರ್ಥ ಆಗಿದೆ, 2 ದಿವಸ ಹೇಳಿದಾರಲ್ವಾ? ಓಕೆ, ಹೇಳಿದಾರ ಅಂತ ಗೊತ್ತಾಗಿದೆ ಅಲ್ವಾ? ಹಲೋ, ಅದು ಹೇಳಿದಾರ ಅಂತ ಗೊತ್ತಾದ್ಮೇಲೆ ನೀವು ಒಂದು ವಿಡಿಯೋ ಮಾಡಿ ಹಾಕಿದೀಯಮ್ಮ ಕ್ಷಮೆ ಕೇಳಿ? ಹೌದು ಸರ್, ನಾನು ಅದನ್ನೇ ಹೇಳ್ತಿದ್ದೀನಿ ನಿಮ್ಗೆ. ಮೊನ್ನೆ ಇದು ನನ್ನ ಅವರ ಮಧ್ಯೆ ನಡೆದ ಕಾನ್ವರ್ಸೇಷನ್. ಇದು ಮೊನ್ನೆ ಒಂದ್ ಮಾತು ಹೇಳ್ತೀನಿ ಕೇಳಮ್ಮ ನಯನ. ಈಗ ನೀನು ಒಂದ್ ಮಾತು ಮಾತಾಡ್ತಿದ್ದೀರಾ ಸರ್ ನೀವು. ನಾನು ಹೇಳ್ತಾ ಇಲ್ವಾ, ವಿಷಯ ಇತ್ಯರ್ಥ ಆಗೋಗಿದೆ. ಯಾವತ್ತು ಆಯ್ತು, ನೀನ್ ಮಾಡಿದೀಯಲ್ಲ, ಓಕೆ. ನೆಕ್ಸ್ಟ್ ಈ ತರ ತಪ್ಪುಗಳು ಮಾಡಬೇಡ, ಯಾವುದೇ ಆಗಿ. ಖಂಡಿತವಾಗ್ಲೂ ಇಲ್ಲ, ಮಾಡಬೇಡ. ಇನ್ನೂ ಒಂದೇನಾಗುತ್ತೆ, ನಮ್ಮ ದಲಿತ ಕಾರ್ಯಕರ್ತರು, ನಮ್ಮ ದಲಿತ ಪಡಿಸ್ತೀನಿ. ಒಂದು ಚಿಕ್ಕ ವಿಷಯ ಸ್ಪಷ್ಟಪಡಿಸ್ತೀನಿ ಸರ್. ನನಗೆ ಬುದ್ಧಿ ಬಂದಾಗಿಂದ ತಪ್ಪಿನೂ ಇಲ್ಲಿವರೆಗೂ ತಿನ್ನೋ ಅನ್ನದ ಸಾಕ್ಷಿಯಾಗಿ ಹೇಳ್ತಿದ್ದೀನಿ. ನನ್ನ ಬಾಯಲ್ಲಿ ಇವತ್ತಿನವರೆಗೂ
ಎಸ್ಸಿ ಅಂತಲೋ ಈ ಪದನ ಇದುವರೆಗೂ ನಾನು ಬಳಕೆ ಮಾಡಿಲ್ಲ ಸರ್. ಇದುವರೆಗೂ ಬಳಕೆ ಮಾಡಬಾರ್ದು, ಮಾಡಕೂಡ್ದು. ಮಾಡಿದ್ರೆ ನಾವು ಸುಮ್ನೆ ಇರಲ್ಲ, ನಾವು ರೊಚ್ಚಿಗೆದ್ರೆ ಸರಿಯಾಗಿರಲ್ಲ. ಈಗ ನಾನು ಏನ್ ಹೇಳದ್ನಲ್ಲ ಅದು ಕೂಡ ಅದು ಒಂದು ಏನ್ ಹೇಳ್ತಾರೆ ಒಂದು ಪಂಗಡ ಇದೆ ಅನ್ನೋದು ನನ್ನ ಅರಿವಿಗೆ ಬಂದಿರ್ಲಿಲ್ಲ. ಅದನ್ನ ನನಗೆ ಯಾರೋ ಒಬ್ರು ಪತ್ರಕರ್ತರು ಕಾಲ್ ಮಾಡಿ ತಿಳಿಸಿ ಹೇಳಿದ್ಮೇಲೆ ನಾನು ಅದನ್ನ ಅರ್ತ್ಕೊಂಡಿದೀನಿ. ಹಾಗೆ ನಾ ಕ್ಷಮೆ ಕೇಳೋದನ್ನ ಖಂಡಿತವಾಗ್ಲೂ ನಾನು ಚಿಕ್ಕವಳಾಗಲ್ಲ ಸರ್. ನಾನು ಅದರಿಂದ ನೀನ್ ಚಿಕ್ಕವಳಾಗ್ತಿ ದೊಡ್ಡವಳಾಗ್ತಿ ಅದು ಪ್ರಶ್ನೆ ಅಲ್ಲಮ್ಮ. ಈಗ ನಿನ್ನ ಧರ್ಮ ನಿನ್ನ ಜಾತಿಗೆ ಮಾತಾಡಿದ್ರೆ ನಿನ್ಗೆಷ್ಟು ಕೋಪ ಬರುತ್ತೋ ಅಲ್ಲ. ನೀವು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸರ್. ನೋಡಮ್ಮ, ಎಲ್ಲಾನು ನಿಂದ್ ಕೇಳಿಸ್ಕೊಳ್ಬೇಕಂತ ಏನಿಲ್ಲಲ್ಲ. ನಾನ್ ಮಾತಾಡೋದು ನೀನು ಕೇಳಿಸ್ಕೋಬೇಕಲ್ವಾ? ನೀವೇನ್ ಹೇಳಿದ್ರಿ ಕ್ಷಮೆ ಕೇಳಿ ವಿಡಿಯೋ ಮಾಡು ಅಂದ್ರೆ ಮೊನ್ನೆನೆ ಮಾಡಿ ಹಾಕಿದೀನಿ. ಹನುಮಂತ್ ಸರ್ ಕಾಲ್ ಮಾಡಿ ಕಟ್ ಮಾಡಿದ ಕೇವಲ 1 ಅವರ್ಗೆನೆ ನಾನು ಸಿನಿಮಾದವ್ರಿಗೋಸ್ಕರ ಅದು ಸಪರೇಟ್ ವಿಡಿಯೋ ಇದು ಸಪರೇಟ್ ವಿಡಿಯೋ ಅಂತ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡಿಕೊಟ್ಟು, ತದನಂತರ ಹನುಮಂತ್ ಸರ್ಗಂತಾನೆ ಈ ವಿಡಿಯೋ ಮಾಡಿಕೊಟ್ಟು ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿ ನಾನು ಎಲ್ಲಾ ಚಾನೆಲ್ಗಳು ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ ಸರ್. ಸೊ ಆಗಿದೆ ನನ್ನ ಕಡೆಯಿಂದ ನಾನು ಏನ್ ಕರೆಕ್ಷನ್ ಮಾಡ್ಕೊಳ್ಬೇಕು, ನಾನು ಏನ್ ತಿದ್ದುಪಡಿ ಮಾಡ್ಕೊಳ್ಬೇಕು ಅದು ಆಗಿದೆ ಸರ್. ಆಗಿದೆ ಅಲ್ವಾ? ಏನ್ ಹೇಳೋದಲ್ಲ, ಇನ್ ಮುಂದೆ ಇದನ್ನ ನೀವು ಬಳಸಬಾರ್ದು, ಇನ್ಮೇಲೆ ಯಾವತ್ತಿಗೂ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಆ ಪದನ ಬಳಕೆ ಮಾಡಬಾರ್ದು. ಅದು ಆ ಪದನ ನೀವು ಬಳಕೆ ಮಾಡಿದ್ರೆ ಮುಂದೊಂದು ದಿನ ನೀವು ಕಾನೂನು ಇದರ ಕ್ರಮ ಜರುಗುತ್ತೆ ನಿಮ್ಮ ಮೇಲೆ. ತಪ್ಪಿ ಈ ಮಾತನ್ನ ಬಳಕೆ ಮಾಡಿದ್ರೆ ನೀವು ಫೋನೇ ಮಾಡಬೇಡಿ, ನೀವು ಡೈರೆಕ್ಟ್ ಆಗಿ ನನ್ನ ಮೇಲೆ ಕೇಸ್ ಹಾಕಿ. ಓಕೆ, ಏನೋ ಒಂದು ನಮ್ಮ ಮನೆ ಹೆಣ್ಮಕ್ಳು ಏನೋ ಒಂದು ತಪ್ಪು ಮಾಡಿದೀಯಾ ತಿದ್ಕೋತಿದ್ಯಾ ಅಂತ ಬಿಟ್ಟಿದೀವಿ ಇದೇ ಸಲ, ಮುಂದೆ ಆಗ್ಬಾರ್ದು ಅನ್ನೋದೇ ನಮ್ದಿದು. ಖಂಡಿತವಾಗ್ಲು ಸರ್, ಅಷ್ಟಂತೂ ನಾನು ನಿಮಗೆ. ಓಕೆ, ನೀನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಮ್ಮ. ನಮ್ಮ ಒಂದು ಉತ್ತರ ಕರ್ನಾಟಕದ ಹೆಣ್ಮಗಳು ಬೆಳೀತಾ ಇದ್ದಾಳಂದ್ರೆ ನಮಗೂ ಖುಷಿ ಇದೆ, ಖುಷಿ ವಿಚಾರ. ಬೆಳಿ, ಸಪೋರ್ಟ್ ಮಾಡೋಣ. ಅದು ಬಿಟ್ಟು ಒಂದು ಜಾತಿ ಒಂದು ಧರ್ಮದ ಬಗ್ಗೆ ಯಾವುದೇ ರೀತಿ ಮಾತಾಡೋದಾಗ್ಲಿ ಇದನ್ನ ಒಟ್ಟು ಮಾಡ್ಲಾಕ್ ಹೋಗ್ಬೇಡಿ. ಅದು ನನಗೆ ಗೊತ್ತಿಲ್ಲ ಬಳಸ್ಬಿಟ್ಟಿದೀನಿ ಅದನ್ನ. ಬಟ್ ನನಗೆ ಅದೊಂದು ಜಾತಿ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಅದನ್ನ ಬಳಸ್ತಾನೂ ಇರ್ಲಿಲ್ಲ. ನಾನು ಯಾವತ್ತೂ ಅಂತ ಮಾತುಗಳಿಗೆ ಜಾಸ್ತಿ ಒತ್ತು ಕೊಟ್ಟವಳಲ್ಲ ಸರ್. ಇದು ಮೇಲು ಕೀಳು ಅಂತ ನೋಡ್ದವಳಲ್ಲ ಸರ್. ಎಲ್ಲರನ್ನೂ ಸರಸ್ವತಿ ಆಣೆಯಾಗಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿದೀನಿ ಸರ್ ನಾನು. ಅದು ಅಕಸ್ಮಾತ್ ನನ್ಗೇನಾದ್ರೂ ಅದು ಒಂದು ಇದು ಕೂಡ ಒಂದು ಜಾತಿ ಇದನ್ನ ಹೇಳೋದ್ರಿಂದ ಹರ್ಟ್ ಆಗುತ್ತೆ ಅನ್ನೋದು ಏನಾದ್ರೂ ನನಗೆ ಆ ಸೂಕ್ಷ್ಮ ಗೊತ್ತಾಗ್ಬಿಟ್ಟಿದ್ರೆ ಖಂಡಿತವಾಗ್ಲೂ ನಾ ಬಳಸ್ತಿರ್ಲಿಲ್ಲ. ಇದು ನನ್ನ ಗಮನಕ್ಕೆ ಬರದೆ ಅದೊಂದು ಆಡು ಭಾಷೆ ಸ್ವಲ್ಪ ದಿನಮಾನ ಹಿಂದೆ ಆಡು ಭಾಷೆ, ನೀನು ಆಡು ಭಾಷೆಯನ್ನು ಅದನ್ನ ನಾವು ಚಿಕ್ಕವರೆಲ್ಲ ಇರ್ಬೇಕಾದ್ರೆ ಸರ್ ನಮ್ಮ ಅಜ್ಜಂದ್ರೆಲ್ಲ ಸ್ವಲ್ಪ ಬಳಸೋದನ್ನ ನಾವು ಕೇಳಿದ್ವಿ ನೋಡಿದ್ವಿ. ಹಂಗಾಗಿ ಈಗೆಲ್ಲ ನಡೆಯಲ್ಲ. ಅದನ್ನೇ ನಂಗೆ ಎಲ್ರು ಅರ್ಥ ಮಾಡಿಸಿದ್ರು, ಅದನ್ನ ಮಾತಾಡಿದ್ರು ನನ್ನ ಹತ್ರ ನೀಟಾಗಿ ಡೀಟೇಲ್ ಆಗಿ. ಅದನ್ನ ನಾನು ಇದ್ ಮಾಡ್ಕೊಂಡಿದೀನಿ ಸರ್. ಆಯ್ತು, ತಪ್ಪಿ ಕ್ಷಮೆ ಕೇಳಿದ್ಯಲ್ವಾ, ಮುಂದೆ ಅಂತ ತಪ್ಪು ಮಾಡಕ್ ಹೋಗ್ಬೇಡ ಸರ್. ಬೇಕಾದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಹೋಗಿ ನೋಡಿ, ನಾನು ಡೀಟೇಲ್ ಆಗಿ ಮಾತಾಡಿದೀನಿ. ಆಯ್ತು, ಓಕೆ, ಸರಿ. 2 ದಿನದ ಹಿಂದೆನೆ ಆಗಿದೆ ಸರ್ ಆ ಕೆಲಸ.